ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಬಿಡದಿ ಟೌನ್ಶಿಪ್ ಈ ವಿಷಯದಲ್ಲಿ ಸರ್ಕಾರ ಸಿಕ್ಕಾಪಟ್ಟೆ ರಾಜಕೀಯ ಮಾಡ್ತಾ ಇದೆ. ಅದನ್ನ ನೀವು ರಾಜಕೀಯನ ಮಾಡಕ್ಕೆ ಹೋಗಬೇಡಿ ಅಂತ ಹೇಳಿ ಇದೀಗ ವಿಜಯೇಂದ್ರ ಅವರು ಸರ್ಕಾರದ ವಿರುದ್ಧ ತಮ್ಮ ಕೋಪವನ್ನ ತೋರಿಸ್ಕೊಳ್ತಾ ಇದ್ದಾರೆ. ಕಳೆದ ಹಲವಾರು ದಿನಗಳಿಂದ ಬಿಡದಿ ಹಾಗೆ ಅಲ್ಲಿನ ಒಂದು ಸುತ್ತಮುತ್ತಲಿನ ರೈತರು ಟೌನ್ಶಿಪ್ ಬೇಡ, ನಮ್ಗೆ ಇಲ್ಲಿ ಟೌನ್ಶಿಪ್ ಅನ್ನ ಮಾಡಬೇಡಿ ಅಂತ ಹೇಳ್ಕೊಂಡು ವಿರೋಧವನ್ನ ಮಾಡಿಕೊಂಡು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಮಾತ್ರ ಇನ್ನೊಂದ್ ಕಡೆ 80% ರೈತರು ಭೂ ಸ್ವಾಧೀನಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದೆ. ಅಲ್ಲಿನ ಭೂಮಿ ಬರಡಾಗಿದೆ, ಈ ರೀತಿಯಾಗಿ ಸರ್ಕಾರ ಹೇಳಿಕೆಯನ್ನ ಕೊಡ್ತಾ ಇದೆ. ಬಿಡದಿ ಟೌನ್ಶಿಪ್ಗೆ ಪ್ರಧಾನಿ ಕೂಡ ಒಪ್ಪಿಗೆ ಕೊಟ್ಟಿದ್ದಾರಂತೆ. ಈ ರೀತಿಯಾಗಿ ಸಿಎಂ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಪ್ರಧಾನಿಗಳು ಒಪ್ಪಿಗೆಯನ್ನ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಹುಡುಗಾಟಿಕೆ ಮಾಡ್ತಾ ಇದೆ. ಇವತ್ತು ಹಲವಾರು ಹಳ್ಳಿಗಳಿಗೆ ನಾವು ಭೇಟಿಯನ್ನ ಕೊಟ್ಟಿದ್ದೇವೆ, ರೈತರನ್ನ ಮಾತನಾಡಿಸಿದ್ದೇವೆ. ಇಲ್ಲಿನ ವಾಸ್ತವ ಯಾವ ರೀತಿ ಇದೆ ಅಂತ ಹೇಳಿ ರೈತರಿಗೆ ತಿಳಿಸೋದಕ್ಕೆ ಈಗ ಮುಂದಾಗಿದ್ದೇವೆ ಹೊರತು ನಾವು ಯಾವುದೇ ರೀತಿಯ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ವಿಜಯೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇಶಕ್ಕೆ ಅನ್ನ ಕೊಡುವಂತಹ ರೈತ ಎಲ್ಲೇ ಇರಲಿ, ಅವರ ಪರವಾಗಿ ನಮ್ಮ ಬಿಜೆಪಿ ಪಕ್ಷ ಇದ್ದೇ ಇರುತ್ತೆ. ಈ ಹಿಂದೆ BS ಯಡಿಯೂರಪ್ಪ ಅವರು ಸಹ ರೈತರ ಪರವಾಗಿಯೇ ಇದ್ರು. ಆದ್ರೆ ಈ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನ ಅನುಸರಣೆ ಮಾಡ್ತಾ ಇದೆ. ಇಲ್ಲಿನ ರೈತರು ತೆಂಗು, ಅಡಿಕೆ, ರೇಷ್ಮೆಯನ್ನ ಬೆಳೀತಾ ಇದ್ದಾರೆ. ಇಂತಹ ಫಲವತ್ತಾದಂತಹ ಭೂಮಿಯನ್ನ ರೈತರಿಂದ ಬಲವಂತವಾಗಿ ಕಿತ್ಕೊಳ್ಳೋದು ಒಂದು ಈ ಸರ್ಕಾರ ಏನಿದೆ ಆ ಕೆಲಸವನ್ನ ಬಲವಂತವಾಗಿ ಕಿತ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅಲ್ಲ ರೀ, ರಾತ್ರೋರಾತ್ರಿ ಗೂಂಡಾಗಳು ಮನೆಗಳಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರಂತೆ. ಮನೆಗಳಿಗೆ ನುಗ್ಗಿ ಅಲ್ಲಿರುವಂತಹ ರೈತರಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ ಕೆಲವೊಬ್ಬ ರೈತರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಪ್ರಾಣ ಕೊಟ್ಟಾದ್ರೂ ಕೊಡ್ತೇವೆ, ನಾವು ಜಮೀನನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿ ರೈತರು ಹೇಳಿದ್ದಾರೆ. ಅನ್ನ ಕೊಡುವಂತಹ ರೈತರ ಪರವಾಗಿ ನಿಲ್ಲಬೇಕಾದಂತಹ ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ಪರವಾಗಿ ಈಗ ನಿಂತ್ಕೊಂಡಿದ್ದಾರೆ. ಸರ್ಕಾರ ಯಾವುದೇ ಕಾರಣಕ್ಕೂ ಸಹ ರೈತರ ಜೊತೆ ಚೆಲ್ಲಾಟವನ್ನ ಆಡಬಾರ್ದು. ಈ ರೀತಿಯಾಗಿ ವಿಜಯೇಂದ್ರ ಅವರು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. DK ಶಿವಕುಮಾರ್ ಅವರೇ, ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಬೇಕಾದಷ್ಟು ಜಾಗ ಇದೆ. ಇದೇ ಜಾಗ ಬೇಕಿತ್ತಾ ನಿಮ್ಗೆ? ಇಂತಹ ಫಲವತ್ತಾದ ಭೂಮಿನೇ ನಿಮ್ಗೆ ಬೇಕಿತ್ತಾ? ಇದು ಫಲವತ್ತಾದ ಭೂಮಿ ಅನ್ನೋದು ಎಂತ ಕಣ್ಣಿಲ್ದವ್ರಿಗೂ ಸಹ ಗೊತ್ತಾಗುತ್ತೆ. ನಿಮ್ಗೇನಾಗಿದೆ? ಇಲ್ಲಿನ ಒಂದು ಸಣ್ಣ ಹಿಡುವಳಿದಾರರು ಸಹ ಬದುಕಬೇಕಲ್ವಾ? ಅವ್ರಿಗೂ ಬದುಕಿದೆಯಲ್ವಾ? ಹೈನುಗಾರಿಕೆ ಮಾಡಿದವರು, ರೇಷ್ಮೆ ಬೆಳೆದವರು ಬೀದಿಗೆ ಬಿದ್ರೆ ಭಗವಂತ ನಿಮ್ಮನ್ನ ಕ್ಷಮಿಸೋದಿಲ್ಲ. ಪ್ರಧಾನಿ ಟೌನ್ಶಿಪ್ಗೆ ಒಪ್ಪಿಗೆ ನೀಡಿದ್ದಾರೆ ಅಂತ ಹೇಳ್ತಿರಲ್ಲ, ನಿಮ್ಗೆ ನಾಚಿಕೆ ಆಗ್ಬೇಕು. ಮೋದಿ ಅವರ ಹೆಸರನ್ನ ಇಲ್ಲಿ ಎಳೆದು ತಂದು DKಶಿ ಅವರಿಗೆ ನಾಚಿಕೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ವಿಷಯದಲ್ಲಿ ಮೋದಿ ಅವರ ಹೆಸರನ್ನ ಯಾಕೆ ಹೇಳ್ಕೊಂಡ್ ಬರ್ತಾ ಇದ್ದೀರಾ? DKಶಿ ಅವರೇ, ನಿಮ್ಗೆ ನಾಚಿಕೆ ಆಗ್ಬೇಕು ಅಂತ ಹೇಳಿ ವಿಜಯೇಂದ್ರ ಅವರು ಹೇಳಿದ್ದಾರೆ. ಇನ್ನು ಮೋದಿ ಅವರು ಎಂದೂ ಸಹ ರೈತ ವಿರೋಧಿಯಾಗಿ ನಡೆದುಕೊಂಡೇ ಇಲ್ಲ. ಸರ್ಕಾರ ಏನಿದೆ ಅದಕ್ಕೆ ಇಚ್ಛಾಶಕ್ತಿ ಇದ್ರೆ, ಏನಾದ್ರೂ ಒಂದು ಇಚ್ಛಾಶಕ್ತಿ ಅನ್ನೋದಿದ್ರೆ ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಕೈಗಾರಿಕಾ ತನ್ನಿ, ಕೆಲಸ ಕೊಡಿಸಿ, ಫಲವತ್ತಾದಂತಹ ಜಮೀನು ರಾಜ್ಯದ ಯಾವುದೇ ಭಾಗದಲ್ಲೂ ಸಹ ನಿಮ್ಗೆ ಕಿತ್ಕೊಳೋದಕ್ಕೆ ಎಲ್ಲೇ ಇರಲಿ, ಈ ರಾಜ್ಯದಲ್ಲಿ ಫಲವತ್ತಾದಂತಹ ಜಮೀನ್ ಇರಲಿ, ಭೂಮಿ ಇರಲಿ, ಆ ಭೂಮಿಯನ್ನ ಕಿತ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೆ ಶಾಸಕ BY ವಿಜಯೇಂದ್ರ ಅವರು ಗುಡುಗಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.